ಎಲ್ಲರಿಗೂ ಆಟಿ ತಿಂಗಳ ಆತ್ಮೀಯ ವಂದನೆಗಳು. ತುಳುನಾಡಿನಲ್ಲಿ ಆಟಿ ತಿಂಗಳು ಅಂದರೆ ಒಂದು ಮಹತ್ವದ ತಿಂಗಳು. ತೀವ್ರವಾದ ಮಳೆಗೆ ತತ್ತರಿಸುವಂತಹ ತುಳುನಾಡ ಜನತೆ ಆಟಿ ತಿಂಗಳಲ್ಲಿ ಬಡತನವನ್ನು, ಹಸಿವನ್ನು ಎದುರಿಸುವಂತಹ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿದ್ದಾರೆ. ಆದ ಕಾರಣ ಆಟಿ ಅಂದರೆ ಅದು ಸಂಕಷ್ಟದ ದಿನಗಳು ಎನ್ನುವಂತಹ ಒಂದು ಪರಿಕಲ್ಪನೆ ಇದೆ. ಬಹಳ ಕಷ್ಟಪಡುವಂತಹ ಸ್ಥಿತಿ ಬಂದೊದಗಿತ್ತು. ತೀವ್ರ ಬಡತನವೂ ಕೂಡ ಅವರನ್ನು ಬಾಧಿಸ್ತಾ ಇತ್ತು. ಆದ ಕಾರಣ ಆಟಿ ಬರಗಾಲ, ಬಡತನ ಮತ್ತು ಹಸಿವಿನ ತಿಂಗಳು ಎನ್ನುವಂಥ ಒಂದು ಹೆಸರಿಗೆ ಪಾತ್ರವಾಗಿತ್ತು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಆಟಿ ತಿಂಗಳನ್ನು ನೆನಪಿಸುತ್ತಾ ಇರುವಾಗ ಒಂದು ದಿನ ಅಥವಾ 2 ದಿನದ ಮಟ್ಟಿಗೆ ಅದರ ಆಚರಣೆ ನಡೆಯುತ್ತಿದೆ. ಅದು ಕೂಡ ಸಂಭ್ರಮದಿಂದ ನಡೆಯುತ್ತದೆ. ತುಳು ಸಂಸ್ಕೃತಿಯ ಪ್ರಕಾರ ಆಟಿ ಅಂದರೆ ಒಂದು ಅನೇಕ ಥರದ ವಿಶೇಷ ಖಾದ್ಯಗಳು, ಆಟಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂಥ ಎಲೆಗಳಿಂದ ಹಾಗೆಯೇ ಗಡ್ಡೆ ಗೆಣಸುಗಳಿಂದ ತಯಾರಿಸಿದಂಥ ವಿಶೇಷ ಖಾದ್ಯಗಳನ್ನು ಅಳವಡಿಸಿ ಈ ತಿಂಗಳಲ್ಲಿ ನಾವು ಸೇವಿಸುವಂಥದ್ದು ವಾಡಿಕೆ. ಬಂತು ನೋಡಿ ಆಟಿ ತಿಂಗಳು, ತಂದಿತು ಹಸಿರು ಸಿರಿ, ಮನೆಯ ಅಡುಗೆ ಮನೆಯಲ್ಲಿ ಜೋಗುಳದ ಹಸಿರು ಮರಿ, ಕಷಾಯದ ಘಮಲು, ಬಿಸಿ ಬಿಸಿ ನಾಲಿಗೆಯ ರುಚಿ, ನಮ್ಮ ಹಿರಿಯರ ಆರೋಗ್ಯ ರಹಸ್ಯ ತಿಳಿಯಿರಿ. ಖುಷಿ ಖುಷಿ ಮಾವಿನ ಕಷಾಯವು ಮೈಯ ನೋವನ್ನು ಕಳೆವ, ಹಲಸಿನ ಬೀಜದ ಹುಳಿಯಲ್ಲಿ ಇಲ್ಲಿ ಬಾಯಲ್ಲಿ ನೀರೂರಿಸುವ, ಕೆಸುವಿನ ಎಲೆಯ ಪತ್ರೊಡೆ ಗಂಟಲು ಕಟ್ಟದಂತೆ ಮಾಡಿ ದೇಹದ ನಂಜನ್ನು ದೂರೊಡಿಸುವ ದಿವ್ಯ ಔಷಧಿಯಾಗಿ, ಪಡವರ್ತಿ ಸೊಪ್ಪಿನ ಸಾರು ತನುಮನ ತಂಪಾಗಿಸುವುದು, ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ಪಲ್ಯವು ರೋಗವ ತಡೆಸುವುದು. ಆಟಿಯ ಅಡುಗೆಯೆಲ್ಲ ಔಷಧಿಯ ಗಣಿಯಂತೆ, ಮಳೆಯಲ್ಲಿ ದೇಹವ ಕಾಯುವ ರಕ್ಷಣೆಯ ಕವಚದಂತೆ, ಹೊಟ್ಟೆಯು ತಣ್ಣಗಾಗಿ ಜೀರ್ಣಶಕ್ತಿ ಹೆಚ್ಚಿಸುತ್ತಾ ಮಳೆಗಾಲದ ಬಾಧೆಯನ್ನೆಲ್ಲ ಇದು ಸುಲಭವಾಗಿ ಗೆಲ್ಲುತ್ತಾ, ರೋಗ ನಿರೋಧಕ ಶಕ್ತಿಯ ಬೆಳೆಸುವ ನೈಸರ್ಗಿಕ ಆಹಾರ. ತುಳುನಾಡಿನ ಈ ಸಂಪ್ರದಾಯವೇ ನಮ್ಮ ಜೀವನಾಧಾರ. ಆಟಿ ತಿಂಗಳ ಊಟವು ಅಮೃತ ಸಮಾನವಯ್ಯ, ನಮ್ಮ ಮಣ್ಣಿನ ಸಂಸ್ಕೃತಿಯೇ ನಮಗೆ ಬಲವಯ್ಯ. ಆಟಿ ಆಹಾರ ಆರೋಗ್ಯದ ಸಾರ, ನಮ್ಮ ಸಂಪ್ರದಾಯ ಎಂದಿಗೂ ಚಿರಂಜೀವಿ ಅಂದದ ಸಾರ. ನಿಮ್ಮ ಒಂದು ಲೈಕ್ ನಮಗೆ ಪ್ರೇರಣೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಉತ್ತಮ ವಿಡಿಯೋಗಳಿಗಾಗಿ ಆಶೀರ್ವಾದ್ ಕ್ರಿಯೇಷನ್ ಕಾಸರಗೋಡನ್ನು ಫಾಲೋ, ಸಬ್ಸ್ಕ್ರೈಬ್ ಮಾಡಿ.